ಮೂರ್ತಿತ್ವೇ ಪರಿಣತೋ ವರ್ತ್ಮಾ ಪುನರ್ಜನ್ಮನಾಂ ಆತ್ಮೀತ್ಯಾತ್ಮವಿದಾಂ ಕೃತಶ್ಚೇರತಾಂ ಭರ್ತಾಮರಜ್ಯೋತಿಷಾಂ ಲೋಕಾನಾಂ ಪ್ರಳಯೋದಯಸ್ಫಿತಿಯುಭಶ್ಚಾನೇಕಧಾ ಯಚ್ಯುತೌ ವಾಚಂ ನ ಸದಧಾತ್ಮನೇಕಕಿರಣಸ್ತ್ರೈಲೋಕ್ಯದೀಪೋ ರವಿಃ ಯಸ್ಯೋದಯೇ ಜಗದಿದಂ ಪ್ರತಿಬೋಧಮೇತಿ ಮಧ್ಯಸ್ಥಿತೋ ಪ್ರಸರತಿ ಪ್ರಕೃತಿಕ್ರಿಯಾಸು ಅಸ್ತಂಗತೋ ಸ್ವಪಟಿತೋಚ್ಛಸಿತೈಕಮಾತ್ರಂ ಭಾನುಸ್ತ್ವೇವ ಲಯತಿ ಪ್ರಕಟಪ್ರಭಾವಃ ಛಂದಪಾದೌ ಶಬ್ದಶಾಸ್ತ್ರಂ ಚ ವಕ್ತ್ರಂ ಕಲ್ಪಪ್ರಾಣಿ ಜ್ಯೋತಿಷಂ ಚಕ್ಷುಷಿ ಚ ಇಚ್ಛಾಘ್ರಾಣಂ ಶ್ರೋತ್ರಮುಕ್ತಂ ನಿರುಕ್ತಂ ವೇದಸ್ಯಾಂಗಾಂಗೇವ ಮಾತುರ್ಮುನೀಂದ್ರಾಃ ವೇದಾಸ್ತಾವದ್ಯಜ್ಞಕರ್ಮ ಪ್ರವೃತ್ತಾ ಯಜ್ಞಾ ಪ್ರೋಕ್ತಾಸ್ತೇತಕಾಲಾಶ್ರಯೇಣ ಶಾಸ್ತ್ರಾದಸ್ಮಾತ್ ಕಾಲಬೋಧೋ ಯತಸ್ಯಾತ್ ವೇದಾಂಗತ್ವಂ ಜ್ಯೋತಿಷಸ್ಯೋತ್ತಮತ್ಮಾತ್ ವೇದಸ್ಯ ಚಕ್ಷುಃ ಶಾಸ್ತ್ರಮೇತತ್ ಪ್ರಧಾನೋऽಂಗೇಷು ತತೋऽಸ್ತಿ ಯುಕ್ತಃ ಅಂಗೇರ್ಯತೋऽನ್ಯೈರಪಿ ಪೂರ್ಣಮೂರ್ತಿಃ ಚಕ್ಷುರ್ವಿನಾಕ ಪುರುಷೋತ್ತಮೇತಿ ತಸ್ಮಾದ್ವಿಜೈರಧ್ಯಯನಿಯಮೇತತ್ ಪುಣ್ಯಂ ರಹಸ್ಯಂ ಪರಮಂ ಚ ತತ್ವಂ ಯೋ ಜ್ಯೋತಿಷಂ ವೇತ್ತಿ ನರಃ ಸ ಸಮ್ಯಕ್ ಧರ್ಮಾರ್ಥಕಾಮಾನ್ ಲಭತೆ ಯಶಶ್ಚ ಸಿದ್ಧಾಂತಸಂಹಿತಾ ಹೋರಾಷ್ಟೇತಿ ಸ್ಕಂಧತ್ರಯಾತ್ಮಕಂ ವೇದಸ್ಯ ನಿರ್ಮಲಂ ಚಕ್ಷುಃ ಜ್ಯೋತಿಷ್ಶಾಸ್ತ್ರಮನುತ್ತಮಂ ಜಾತಕಗೋಲನಿಮಿತ್ತಪ್ರಶ್ನಮುಹೂರ್ತಾಖ್ಯಗಣಿತನಾಮಾನಿ ಅಭಿದದತಿ ಷಡಂಗಾನ್ಯಾಚಾರ್ಯ ಜ್ಯಗುತಿಷೇ ಮಹಾಶಾಸ್ತ್ರೇ ಗೋಲೋ ಗಣಿತಂ ಚೇತಿ ದ್ವಿತೀಯಂ ಖಲು ಗಣಿತಸಂಹಿತೆ ಸ್ಕಂಧೆ ಹೋರಾ ಸಂಹಿತಯೋರಪಿ ನಿಮಿತ್ತಮನ್ಯತ್ರಯಂ ಚ ಹೋರಾಖ್ಯೇ ಜ್ಯೋತಿಷ್ಶಾಸ್ತ್ರವಿದಗ್ಧೋ ಗಣಿತಪಟುಃ ಅವೃತ್ತವಾಂಶ ಸತ್ಯವಚಾಃ ವಿನಯೀ ವೇದಾಧ್ಯಾಯೀ ಗ್ರಹಯ ಜನಪಟುಃ ಭವತು ದೈವಜ್ಞಃ ಜ್ಯೋತಿಷ್ಶಾಸ್ತ್ರಫಲಂ ಪುರಾಣಗಣಕೈರಾದೇಶ ಇತ್ಯುಚ್ಯತೆ ನೂನಂ ಲಗ್ನಬಲಾಹಿತ ಪುನರಯಂ ದತ್ತ ಸ್ಪಷ್ಟಖೇಟಾಶ್ರಯಂ ತೇ ಗೋಲಾಶ್ರಯೇಣೋऽन्तರೇಣ ಗಣಿತಂ ಗೋಲೋऽಪಿ ನ ಜ್ಞಾಯತೆ ತಸ್ಮಾದ್ಯೋ ಗಣಿತಂ ನ ವೇತ್ತಿ ಸ ಕಥಂ ಗೋಲಾದಿಕಂ ಜ್ಞಾಸ್ಯತಿ ವಿವಿಧಗಣಿತಮುಕ್ತಂ ವ್ಯಕ್ತಮವ್ಯಕ್ತಯುಕ್ತಂ ತದವಗಮನನಿಷ್ಠಃ ಶಬ್ದಶಾಸ್ತ್ರೇ ಪಟಿಷ್ಠಃ ಯದಿ ಭವತಿ ತದೇದಂ ಜ್ಯೋತಿಷಂ ಭೂರಿಭೇದಂ ಪ್ರಪಠಿತುಮಧಿಕಾರಿ ಸೋನ್ಯಥಾ ನಾಮಧಾರಿ ತಂತ್ರೇ ಸುಪರಿಜ್ಞಾತೆ ಲಗ್ನೆ ಛಾಯಾಂಬುಯಂತ್ರ ಸಂವಿದಿತೆ ಹೋರಾರ್ಥೇ ಚ ಸುರೂಢೇನಾದೇಶ್ವರ ಭಾರತೀ ವಂದ್ಯಾ ಅನೇಕ ಹೋರಾ ತತ್ವಜ್ಞಃ ಪಂಚ ಸಿದ್ಧಾಂತ ಕೋವಿದಃ ಊಹಾಪೋಹಪಟ ಸಿದ್ಧ ಮಂತ್ರೋ ಜಾನಾತಿ ಜಾತಕಂ ಜಗತಿ ಪ್ರಸಾರಿತಮಿವ ಲಿಖಿತಮಿವ ಮಿತೋ ನಿಷಿಕ್ತಮಿವ ಹೃದಯೇ ಶಾಸ್ತ್ರಂ ಯಸ್ಯ ಸಭಗಣಂ ನಾದೇಶಾ ನಿಷ್ಫಲಾಸ್ತಸ್ಯ ದೈವಂ ಪುರಾ ಕೃತಂ ಕರ್ಮ ಭವೇದುತ್ಸಾಹೈಹಿಕಂ ಇಹ ಜನ್ಮನಿ ತತ್ಪಾಕಂ ಯೋ ಜಾನಾತಿ ಸ ದೈವವಿತ್. ಉಳಿದ ಶ್ಲೋಕ ನಾಳೆ ಪಾರಾಯಣ ಮಾಡೋಣ. ಇವತ್ತು ಪಾಠ ಆಗ್ಲಿಕ್ಕಿರುವಂತದ್ದು ನಮಗೆ ನಿನ್ನೆ ನಮಗೆ ಕಾಲ ಸಂಬಂಧಿಯಾದ ವಿವರಗಳನ್ನ ಕ್ಷೇತ್ರ ಸಂಬಂಧಿಯಾದ ವಿವರಗಳನ್ನೆಲ್ಲ ನಿನ್ನೆಯ ಪಾಠದಲ್ಲಿ ಗಮನಿಸಿದ್ದೇವೆ. ಇವತ್ತು ವರ್ಷಗಳ ಮಾನಗಳು ಅಂದ್ರೆ ಯಾವ ರೀತಿಯಲ್ಲೆಲ್ಲ ವರ್ಷಗಳಿದೆ ಅಂತ ಹೇಳುವಂಥದ್ದನ್ನು ನಾವು ನೋಡ್ಬೋದು. ಅಂದ್ರೆ ನಮಗೀಗ ನಾವೆಲ್ಲ ಇಂಗ್ಲಿಷ್ ಸಂಬಂಧಪಟ್ಟ ಜನವರಿ 1ರಿಂದ ಈ ರೀತಿಯಲ್ಲಿ ಆಚರಣೆ ಮಾಡ್ತಾ ಇದ್ದೇವೆ. ಹಾಗೆ ಬೇರೆ ಬೇರೆ ರೀತಿಯ ವರ್ಷ ಅಥವಾ ಮಾನ ಅಂತ ಹೇಳಿ ಕರೀತಾರೆ. ಸಂವತ್ಸರ ಮಾನ ಅಂತ ಬೇರೆ ಬೇರೆ ರೀತಿಯ ಸಂವತ್ಸರಗಳ ಗಣನೆ ಇದೆ. ಸೌರಮಾನ ಅಂತ ಹೇಳಿ ಎಲ್ಲ ಗೊತ್ತಿದೆ, ಚಾಂದ್ರಮಾನ ಅಂತ ಗೊತ್ತಿದೆ ನಮಗೆ. ವರ್ಷರ ಚಾಂದ್ರಮಾನದಲ್ಲಿ ನಮಗೆ ನಿನ್ನೆ ನಾವು ನೋಡಿದ ಹಾಗೆ ಚಾಂದ್ರಮಾನಗಳು ನಮಗೆ ಒಟ್ಟು ಚೈತ್ರ ವೈಶಾಖ ಇತ್ಯಾದಿ ಮಾಸಗಳು. ಫಾಲ್ಗುಣ ಮಾಸದ ತನಕ ಚೈತ್ರದಿಂದ ಹಿಡ್ಕೊಂಡು ಫಾಲ್ಗುಣ ಮಾಸದವರೆಗೆ ನಮಗೆ 12 ತಿಂಗಳುಗಳಿಗೆ 1 ವತ್ಸರ ಅಂತೇಳಿ ಚಾಂದ್ರಮಾನದಲ್ಲಿ.
ಇಂತಹ ಈ ರೀತಿಯಲ್ಲಿರ್ತಕ್ಕಂಥ ಒಟ್ಟು 9 ಸಂವತ್ಸರಗಳು ಇದೆ ಅಂತೇಳಿ ಹೇಳ್ತಾರೆ. ಅದು ಯಾವುದು ಅಂತ ಹೇಳುವಂಥದ್ದು ಮುಂದಿನ ಶ್ಲೋಕ ನಮಗೆ. ಬ್ರಾಹ್ಮಂ ದಿವ್ಯಂ ತಥಾ ಪಿತ್ರ್ಯಂ, ಬ್ರಾಹ್ಮಂ ದಿವ್ಯಂ ತಥಾ ಪಿತ್ರ್ಯಂ, ಬ್ರಾಹ್ಮಂ ದಿವ್ಯಂ ತಥಾ ಪಿತ್ರ್ಯಂ, ಪ್ರಾಜಾಪತ್ಯಂ ಚ ಗೌರವಂ, ಪ್ರಾಜಾಪತ್ಯಂ ಚ ಗೌರವಂ, ಪ್ರಾಜಾಪತ್ಯಂ ಚ ಗೌರವಂ, ಸೌರಂಜಸಾವನಂ ಚಾಂದ್ರಂ, ಸೌರಂಜಸಾವನಂ ಚಾಂದ್ರಂ, ಸೌರಂಜಸಾವನಂ ಚಾಂದ್ರಂ, ಆರ್ಕ್ಷಂ ಮಾನಾನಿ ವೈನವಾಂ, ಆರ್ಕ್ಷಂ ಮಾನಾನಿ ವೈನವಾಂ. ಅದು ವೃಕ್ಷಂ ಮಾನಾನಿ ವೈನವಾಂ, ರಕ್ಷಂ ಮಾನಾನಿ ವೈನವಾಂ, ರಕ್ಷಂ ಮಾನಾನಿ ವೈನವಾಂ. ರಕ್ಷಸ್ಯ ಭಾವ ಆರಕ್ಷಂ, ಆರಕ್ಷಂ ತೆಡೆ ಆಗ್ತದೆ. ಸರಿ, ಇದರ ಪದಚ್ಛೇದ ಬ್ರಾಹ್ಮಂ ದಿವ್ಯಂ ತಥಾ ಪಿತ್ರ್ಯಂ ಪ್ರಾಜಾಪತ್ಯಂ ಚ ಗೌರವಂ ಸೌರಂ ಚ ಸಾವನಂ ಚಾಂದ್ರಂ ಆರ್ಕ್ಷಂ ಮಾನಾನಿ ವೈನವ. ವೈ ನವ ಎಂಬುದಾಗಿ ಈ ರೀತಿ. ಒಂದೊಂದು ರೀತಿಯ ಸಂವತ್ಸರಗಳನ್ನ ಹೇಳ್ತಾರೆ. ಒಟ್ಟು 9 ರೀತಿಯಲ್ಲಿ ನಾವು ಒಂದು ವರ್ಷವನ್ನ ಗಣನೆ ಮಾಡಬಹುದು ಅಂತೇಳಿ. ಯಾವುದು ಮೊದಲನೇದ್ದು ಅಂತ ಹೇಳಿದ್ರೆ ಬ್ರಾಹ್ಮಮಾನ ಅಂತೇಳಿ, ಬ್ರಹ್ಮನಿಗೆ ಸಂಬಂಧಪಟ್ಟ ರೀತಿಯಲ್ಲಿ ನಾವು ಗಣನೆ ಮಾಡ್ತಕ್ಕಂಥದ್ದು. ದಿವ್ಯಂ ದೇವಮಾನ ಅಂತೇಳಿ ದಿವ್ಯ ಎರಡನೇದು. ಪಿತ್ರ್ಯಂ ಪೈತ್ರಮಾನ, ಪೈತ್ರಕ್ಕೆ ಸಂಬಂಧಪಟ್ಟ ಮಾನ. ಪ್ರಾಜಾಪತ್ಯಂ ಪ್ರಾಜಾಪತ್ಯಮಾನ ಅಂತ ಹೇಳುವಂಥದ್ದಿದೆ. ಗೌರವಂ ಅಂತೇಳಿ ಹೇಳಿದ್ರೆ ಬಾರಹಸ್ಪತ್ಯಮಾನ ಅಥವಾ ಗುರುಮಾನ ಅಂತೇಳಿ ನಾವು ಕರೀತೇವೆ. ಸೌರಂ ಸೌರಮಾನ ಅಂತ ನಮ್ಮ ತುಳುನಾಡಿನಲ್ಲೆಲ್ಲ ಆಚರಣೆಯಲ್ಲಿ ಇರ್ತಕ್ಕಂಥದ್ದು ಸೌರಮಾನ. ಚಾಂದ್ರಮಾನ ಸಾಮಾನ್ಯ ಘಟ್ಟದ ಮೇಲ್ಗಡೆ ಎಲ್ಲ ಉತ್ತರ ಭಾರತದಲ್ಲಿ ಹೆಚ್ಚಾಗಿ ಚಾಂದ್ರಮಾನವನ್ನೇ ಆಚರಣೆ ಮಾಡ್ತಾರೆ. ಮತ್ತೊಂದು ಸೌರಂಚ ಸಾವನಂ, ಸಾವನಮಾನ. ಸಾವನ ಅಂತ ಹೇಳುವಂಥದ್ದು ಒಂದು ರೀತಿಯಲ್ಲಿ ನೋಡುವಂಥದ್ದು ವರ್ಷವನ್ನು, ಸಾವನಮಾನ ಅಂತೇಳಿ ಇದೆ. ನಕ್ಷತ್ರಮಾನ ಅಂತೇಳಿ ಹೀಗೆ 9 ವಿಧವಾಗಿ ನಮಗೆ ವರ್ಷವನ್ನ ಅಳಿಯತಕ್ಕಂಥದ್ದು, ವರ್ಷವನ್ನ ಅಳಿಯುತ್ತಾರೆ. ಇದರಲ್ಲಿ ಬ್ರಾಹ್ಮ, ದಿವ್ಯ, ಪಿತ್ರ್ಯ, ಪ್ರಾಜಾಪತ್ಯ ಇದರ ಬಗ್ಗೆ ನನಗೀಗ ಮರೆತೋಗಿದೆ. ಹೋದ ವರ್ಷ ಪಾಠದಲ್ಲಿ ಹೇಳಿದ್ದೆ. ಅದರ ಬಗ್ಗೆ ನೋಡಿ ಮತ್ತೆ ನಿಮ್ಗೆ ತಿಳಿಸ್ತೇನೆ. ಗೌರವಂ ಅಂತ ಹೇಳುವಂಥದ್ದು ಸಾಮಾನ್ಯ ನಮ್ಗೀಗ ಲೋಕದಲ್ಲಿ ಇರುವಂಥದ್ದು 5 ಪ್ರಕಾರಗಳಲ್ಲಿ ಗೌರವ, ಸೌರ, ಸಾವನ, ಚಾಂದ್ರ ಮತ್ತೆ ನಕ್ಷತ್ರಮಾನ. ಇದು ಸ್ವಲ್ಪ ಬಳಕೆಯಲ್ಲಿ ಇರುವಂತದ್ದು ನಮಗೆ. ಗುರುಮಾನ ಅಂತ ಹೇಳಿದ್ರೆ ಒಂದು ರಾಶಿಯಿಂದ ಗುರು ಇನ್ನೊಂದು ರಾಶಿಗೆ ಹೋಗ್ತಕ್ಕಂತ ಸಾಮಾನ್ಯ 1 ವರ್ಷ 1 ತಿಂಗಳುಗಳ ಕಾಲದಲ್ಲಿ ಅವನು ಚಲನೆ ಮಾಡ್ತಾನೆ ಅಂತ ಹೇಳುವಂತ ವ್ಯವಸ್ಥೆ. ಅದರಿಂದಾಗಿ ನಮ್ಮ ಈಗಿನ ನಾವೇನು 365 ದಿನ ಅಂತ ಅಳೀತೇವೆ, ಪ್ಲಸ್ ನಮಗೆ ಒಂದು 20-25 ದಿನ ನಮಗೆ ಸಿಗ್ತದೆ ಗುರು. ಅದರಿಂದಾಗಿ ಸಾಮಾನ್ಯ 385 ದಿನಗಳಿಗೆ ಒಂದೊಂದು ವರ್ಷ ಅಂತೇಳಿ ಈ ರೀತಿಯಲ್ಲಿ ವ್ಯತ್ಯಾಸ ಆಗ್ತಾ ಹೋಗುವಂಥದ್ದು. ಮತ್ತೆ ಕೊನೆಗೆ ಅದೊಂದು ಕಡೆ ಸರಿಯಾಗ್ತದೆ, ಸ್ವಲ್ಪ ಕಡಿಮೆ ಬರ್ತದೆ, ಕೆಲವು ಕಡೆ ಸ್ವಲ್ಪ ಜಾಸ್ತಿ ಬರ್ತದೆ, ಹೆಚ್ಚಾಗಿ ಸ್ವಲ್ಪ ಜಾಸ್ತಿ ಇರ್ತದೆ. ಆ ರೀತಿಯಲ್ಲಿ ಗುರುವಿನ ಚಲನೆಯಿಂದಾಗಿ ಗುರು ಒಂದು ರಾಶಿಯಿಂದ ಇನ್ನೊಂದು ರಾಶಿಗೆ 1 ವರ್ಷ 1 ತಿಂಗಳು ಸಾಮಾನ್ಯ ಕಾಲದಲ್ಲಿ 1 ವರ್ಷ 9 ದಿನ ಅಂತ ಕಾಣುತ್ತದೆ.
ಅಂತೂ ಈ ಸಮಯ ಘಟ್ಟದಲ್ಲಿ ಸಾಮಾನ್ಯ 1 ವರ್ಷ 9 ತಿಂಗಳುಂಟಿದೆ, ಅದರಲ್ಲಿ ಹೆಚ್ಚು ಕಮ್ಮಿ ಬರ್ತದೆ. ಅಂತೂ ಈ ಕಾಲಘಟ್ಟ ಏನಿದೆ ಇದರಲ್ಲಿ 1 ವರ್ಷವನ್ನು ಅಳೆಯುವಂಥದ್ದು. ಗುರು ಒಂದು ರಾಶಿಯಿಂದ ಇನ್ನೊಂದು ರಾಶಿಗೆ ಹೋಗುವಂತ ರೀತಿಯಲ್ಲಿ ನಾವು ಸಂವತ್ಸರವನ್ನ, ಆ ಗುರು ಈಗ ನಮಗೆ ವೃಷಭ ರಾಶಿಯಲ್ಲಿದ್ದಾನೆ. ಸಾಮಾನ್ಯ ಮೊನ್ನೆ ಏಪ್ರಿಲ್ 27 ನಮಗೆ ವೃಷಭ ರಾಶಿಗೆ ಬಂದಿದ್ದಾನೆ. ಮುಂದಕ್ಕೆ ಸಾಮಾನ್ಯ ಮೇ ತಿಂಗಳಲ್ಲೇನೋ ಮುಂದಿನ ರಾಶಿಗೆ ಚಲನೆ ಆಗ್ತಂತ 2025 ಮೇ ತಿಂಗಳಿನಲ್ಲಿ ಅವನು ಆ ಕಡೆ ಹೋಗ್ತಾನೆ. ಅಂತೂ ಇದನ್ನ 1 ವರ್ಷ ಅಂತೇಳಿ ಪರಿಗಣನೆ ಮಾಡುವಂಥದ್ದು. ಇದು ಗುರುಮಾನ ಅಂತೇಳಿ ಅಥವಾ ಬಾರಸ್ಪತ್ಯಮಾನ ಅಂತ ಕರೀತೇವೆ. ಇನ್ನೊಂದು ಸೌರಮಾನ, ಇದು ನಮಗೆ ಗೊತ್ತಿರುವಂತದ್ದೇ ಸೌರಮಾನ. ಸಾಮಾನ್ಯ ಮೇಷ ನಮಗೆ ಆದಿಗೆ ಮೇಷದಿಂದ ಹಿಡ್ಕೊಂಡು ಮೀನಮಾಸ ಪರ್ಯಂತ ರವಿ ಸಂಚಾರ ಮಾಡತಕ್ಕಂತಹ ಕಾಲ. ಮೇಷರಾಶಿಯಲ್ಲಿ, ವೃಷಭ ರಾಶಿಯಲ್ಲಿ ಮೇಷದಿಂದ ಆರಂಭಿಸಿಕೊಂಡು ಮೀನರಾಶಿಯವರೆಗೆ ಅವನು ಸಂಚಾರ ಮಾಡ್ತಕ್ಕಂಥ ಕಾಲವನ್ನ 1 ವರ್ಷ ಅಂತ ನಾವು ಪರಿಗಣನೆ ಮಾಡ್ತೇವೆ. ಯುಗಾದಿ ಅಂತ ಹೇಳಿದ್ರೆ ನಮ್ಮಲ್ಲಿ ವಿಷು ಅಂತೇಳಿ ಕರೀತೇವೆ. ಸಾಮಾನ್ಯ ಸೌರಮಾನ ಯುಗಾದಿ ಅಂತೇಳಿ ಬರ್ತದೆ ನಮಗೆ. ಇದು ಮೇಷ ಮಾಸದ 1ನೇ ದಿನಕ್ಕೆ ಯುಗಾದಿ ಅಂತೇಳಿ ನಾವು ಕರೀತೇವೆ. ಅಲ್ಲಿಂದ ಆರಂಭಿಸಿಕೊಂಡು ಮೀನ ಪರ್ಯಂತವಾಗಿ ಇದರಲ್ಲಿ ಕೆಲವದರಲ್ಲಿ 29 ದಿನಗಳು ಬರ್ತದೆ, ಕೆಲವದರಲ್ಲಿ 31, 32 ದಿನಗಳು ಕೂಡ ಬರುವಂತಹ ವ್ಯವಸ್ಥೆಗಳಿವೆ. ತಿಂಗಳ ಮೇಷ ಮಾಸದಲ್ಲಿ, ವೃಷಭ ಮಾಸದಲ್ಲಿ, ಹೀಗೆ ಒಂದೊಂದು ಮಾಸಗಳಲ್ಲಿ. ಮಕರ ಮಾಸದಲ್ಲಿ 28, 29 ದಿನಗಳು ಬರ್ತದೆ. ಸಾಮಾನ್ಯ ಇದನ್ನೇ ಪಾಶ್ಚಾತ್ಯರು ನಮಗೆ ಅವರ ಫೆಬ್ರವರಿ ಈ ವ್ಯವಸ್ಥೆಯಲ್ಲಿ ಅದನ್ನು ಸರಿದೂಗಿಸಿಕೊಂಡು ಹೋಗಿದ್ದಾರೆ. ಮತ್ತೆ ಸೌರಮಾನ ಆಯ್ತು. ಇನ್ನೊಂದು ನಮಗೆ ಸಾವನಮಾನ. ಸಾವನ ಅಂತೇಳಿ ಹೇಳಿದ್ರೆ ಉದಯಾಂತಂ ಹಿ ಸಾವನೋ ದಿನ ಮುಚ್ಚತೆ ಅಂತೇಳಿ ಕರೀತಾರೆ. ಇವತ್ತು ಸೂರ್ಯೋದಯದಿಂದ ನಾಳಿನ ಸೂರ್ಯೋದಯದವರೆಗಿನ ಕಾಲ 1 ದಿನ ಅಂತ. ಇದಕ್ಕೆ ಸಾವನ ದಿನ ಅಂತೇಳಿ ಕರೆಯುತ್ತೆ. ಇಂತಹ 30 ದಿನಗಳಿಗೆ ಒಂದು ಸಾವನ ಮಾಸ ಅಂತೇಳಿ. ಅಂದ್ರೆ ಈ ಸಾವನ ಸಂವತ್ಸರದಲ್ಲಿ, ಸಾವನ ರೀತಿಯ ಸಂವತ್ಸರವನ್ನು ಅಳೆಯುವಂತ ಪ್ರಕ್ರಿಯೆಯಲ್ಲಿ 365 ದಿನಗಳು. ಇದು ಸಾವನಮಾನ ಅಂತ ಕರೀತೇವೆ ಇದನ್ನು. ಇದರಲ್ಲಿ ತಿಥಿ, ವಾರ, ನಕ್ಷತ್ರ ಯಾವುದಕ್ಕೂ ಸಂಬಂಧ ಇಲ್ಲ. ಇವತ್ತಿನಿಂದ ನಾಳೆಗೆ 1 ದಿನ, ನಾಳೆ ಸೂರ್ಯೋದಯದಿಂದ ನಾಡಿದ್ದು ಸೂರ್ಯೋದಯಕ್ಕೆ 2ನೇ ದಿನ, ಈ ರೀತಿಯಲ್ಲಿ ವ್ಯವಸ್ಥೆ. ಅದರಲ್ಲಿ ತಿಥಿ ಯಾವುದು ಬರಲಿ, ನಕ್ಷತ್ರ ಯಾವುದು ಬರಲಿ, ವಾರ ಅದಕ್ಕೆ ಸಂಬಂಧ ಇಲ್ಲ. ಸಾವನಮಾನ ಅಂತೇಳಿ ಕರೀತೇವೆ. ಬ್ರಾಹ್ಮಂ ದಿವ್ಯಂ ತಥಾ ಪಿತ್ರ್ಯಂ ಪ್ರಾಜಾಪತ್ಯಂಜ ಗುರಂ ಸೌರಂಚ ಸಾವನಂ ಚಾಂದ್ರಂ. ಇನ್ನು ಚಾಂದ್ರಮಾನ ನಮಗೆ ಗೊತ್ತೇ ಇದೆ. ಚೈತ್ರ, ವೈಶಾಖ, ಜ್ಯೇಷ್ಠ, ಆಷಾಢ, ಶ್ರಾವಣ, ಭಾದ್ರಪದ, ಆಶ್ವಿಜ, ಕಾರ್ತಿಕ, ಮಾರ್ಗಶಿರ, ಪುಷ್ಯ, ಮಾಘ, ಪಾಲ್ಗುಣ. ಇದು 12 ತಿಂಗಳುಗಳು. ಸಾಮಾನ್ಯ ನಮ್ಮಲ್ಲಿ ಅಮಾಂತ, ಅದರಿಂದಾಗಿ ಅಮಾವಾಸ್ಯೆಗೆ, ಚೈತ್ರ ಮಾಸದ ಅಮಾವಾಸ್ಯೆಗೆ ಚೈತ್ರ ಮಾಸ ಮುಗಿಯುತ್ತದೆ. ವೈಶಾಖ ಮಾಸ ಮರುದಿವಸದಿಂದ ವೈಶಾಖ ಮಾಸ ಶುಕ್ಲ ಪಕ್ಷ ಪಾಡ್ಯಕ್ಕೆ ವೈಶಾಖ ಮಾಸ ಪ್ರಾರಂಭ. ಈ ರೀತಿಯಲ್ಲಿ 12 ತಿಂಗಳುಗಳು ಕಳೆಯುವಂತದ್ದಕ್ಕೆ ನಮಗೆ ಸಾಮಾನ್ಯದರಲ್ಲಿ ಕೂಡ 30 ದಿನಗಳು ಬರ್ತದೆ. ಅದರಿಂದಾಗಿ ಅದರಲ್ಲಿ ಕೆಲವು ದಿವಸ ಜಾಸ್ತಿ ಇರ್ತದೆ, ಕೆಲವು ತಿಂಗಳಲ್ಲಿ ಜಾಸ್ತಿ ಬರ್ತದೆ, ಕೆಲವು ತಿಂಗಳಲ್ಲಿ ಅಂದ್ರೆ ಅಧಿಕ ತಿಥಿ ಅತಿರಿಕ್ತವಾಗಿ ಕೆಲವು ತಿಥಿಗಳು 60ಕ್ಕಿಂತ ಮೇಲ್ಗಡೆ ಬರುವಂತದ್ದುಂಟು ಗಳಿಗೆಯಿಂದ, ಕೆಲವು 60ಕ್ಕಿಂತ ಕಡಿಮೆ ಬರುವಂತದ್ದುಂಟು. ಸಾಮಾನ್ಯ 360 ದಿನಗಳು ಬರ್ತದೆ. ಮತ್ತೆ ಅದು ವ್ಯತ್ಯಾಸ ಆದಾಗ ನಮಗೆ ಅದಕ್ಕೋಸ್ಕರ ಒಂದು ಅಧಿಕ ಮಾಸ ಅಂತ ವ್ಯವಸ್ಥೆಯನ್ನು ಮಾಡಿಕೊಂಡು 355, 356 ಈ ರೀತಿಯಲ್ಲೆಲ್ಲ ದಿನಗಳು ಬರ್ತದೆ ವರ್ಷಕ್ಕೆ. ಮತ್ತೆ ಒಂದು ಅಧಿಕ ಮಾಸ ಅಂತೇಳಿ ಒಂದು ವ್ಯವಸ್ಥೆ ಮಾಡಿಕೊಂಡು ಮತ್ತೆ ಸೌರಮಾನ ಮತ್ತೆ ಇದನ್ನು ಸರಿದೂಗಿಸುವಂತ ಪ್ರಕ್ರಿಯೆಗಳು ಇರುವಂತದ್ದು ನಮಗೆ. ಇದು ಚಾಂದ್ರಮಾನ. ನಕ್ಷತ್ರಮಾನ ಅಂತ ಹೇಳಿದ್ರೆ ನಕ್ಷತ್ರಕ್ಕೆ ಸಂಬಂಧಪಟ್ಟ ಹಾಗೆ ಇದರಲ್ಲಿ 13 ತಿಂಗಳುಗಳು ಕೂಡ 16, 13, 14, 13 ತಿಂಗಳುಗಳು ಬರುವಂತ ವ್ಯವಸ್ಥೆ. ಅಂದ್ರೆ 27 ನಕ್ಷತ್ರಗಳಿಗೆ
ಒಂದು ತಿಂಗಳಾಯ್ತು ಅಂತೇಳಿ. ಪುನಃ 27 ನಕ್ಷತ್ರಗಳಾದಾಗ ಅಂದ್ರೆ ಅಶ್ವಿನಿಯಿಂದ ರೇವತಿ ಪರ್ಯಂತ ನಕ್ಷತ್ರಗಳಿಗೆ ಒಂದು ಮಾಸ ಅಂತೇಳಿ ಹೆಸರು. ಈ ರೀತಿಯಲ್ಲಿ ಒಂದು 13 ಮಾಸಗಳಾದಾಗ ನಮಗೆ 360 ಹತ್ರ ದಿನಗಳು ಬರ್ತದೆ. ಇದು ಒಂದು ನಕ್ಷತ್ರಮಾನ ಅಂತೇಳಿ. ಇದು ಒಂದು ವರ್ಷ ಅಂತೇಳಿ ಇದನ್ನ ನಾಕ್ಷತ್ರಿಕವಾಗಿ ಒಂದು ವರ್ಷ ಅಂತೇಳಿ ಇದನ್ನ ಪರಿಗಣನೆ ಮಾಡ್ತಾರೆ. ನಕ್ಷತ್ರಕ್ಕೆ ಸಂಬಂಧಪಟ್ಟಾಗಿ ವರ್ಷವನ್ನ ನಾವು ಗಣನೆಗೆ ತಗೊಳ್ಳುವಂಥದ್ದು. ಇದು ಕೂಡ ನಮಗೆ ಆಚರಣೆಯಲ್ಲಿ ಸ್ವಲ್ಪ ಕಡಿಮೆ. ಚಾಂದ್ರಮಾನ ಇದೆ, ಸೌರಮಾನ ಇದೆ. ಸಾವನಮಾನಗಳನ್ನು ಕೂಡ ನಾವು ಆಚರಣೆ ಮಾಡ್ತೇವೆ. ಅದು ಮುಂದಿನ ಶ್ಲೋಕದಲ್ಲಿ ಗೊತ್ತಾಗ್ತದೆ ಹೇಗೆ ಆಚರಣೆ ಮಾಡ್ತೇವೆ ಅಂತೇಳಿ. ಇದು ನಮಗೆ ಒಟ್ಟು 9 ಮಾನಗಳು ಅಂತೇಳಿ ಕರೀತೇವೆ. ಮುಂದಿನ ಶ್ಲೋಕದಲ್ಲಿ ಕೂಡ ಇದಕ್ಕೆ ಸಂಬಂಧಪಟ್ಟ ವಿಷಯಗಳನ್ನೇ ತಿಳಿಸ್ತಾರೆ. ಬೃಹಸ್ಪತೇರ್ಮಧ್ಯಮ ರಾಶಿ ಭೋಗಾತ್ ಬೃಹಸ್ಪತೇರ್ಮಧ್ಯಮ ರಾಶಿ ಭೋಗಾತ್ ಸಂವತ್ಸರಂ ಸಾಂಹಿತಿಕಾ ವದಂತಿ ಸಂವತ್ಸರಂ ಸಾಂಹಿತಿಕಾ ವದಂತಿ ಸಂವತ್ಸರಂ ಸಾಂಹಿತಿಕಾ ವದಂತಿ ಜ್ಞೇಯಂ ವಿಮಿಶ್ರಂತು ಮನುಷ್ಯಮಾನಂ ಜ್ಞೇಯಂ ವಿಮಿಶ್ರಂತು ಮನುಷ್ಯಮಾನಂ ಜ್ಞೇಯಂ ವಿಮಿಶ್ರಂತು ಮನುಷ್ಯಮಾನಂ ಮಾನೇಶ್ಚತುರ್ಭಿರ್ವ್ಯವಹಾರ ವೃತ್ತೇಃ ಮಾನೇಶ್ಚತುರ್ಭಿರ್ವ್ಯವಹಾರ ವೃತ್ತೇಃ ಮಾನೇಶ್ಚತುರ್ಭಿರ್ವ್ಯವಹಾರ ವೃತ್ತೇಃ. ಇದರ ಪದಚ್ಛೇದ ಬೃಹಸ್ಪತೇಃ ಮಧ್ಯಮ ರಾಶಿ ಭೋಗಾತ್ ಸಂವತ್ಸರಂ ಸಾಂಹಿತಿಕಾಃ ವದಂತಿ ಜ್ಞೇಯಂ ವಿಮಿಶ್ರಂ ತು ಮನುಷ್ಯಮಾನಂ ಮಾನೈಃ ಚತುರ್ಭಿಃ ವ್ಯವಹಾರ ವೃತ್ತೇಃ. ಇದರಲ್ಲಿ ಬೃಹಸ್ಪತೇಃ ಮಧ್ಯಮ ರಾಶಿ ಭೋಗಾತ್ ಸಂವತ್ಸರಂ ಸಾಂಹಿತಿಕಾಃ ವದಂತಿ. ಸಾಂಹಿತಿಕಾಃ ಸಂಹಿತಾಕಾರರುಗಳೆಲ್ಲ ಸಂವತ್ಸರ ಅಂತ ಯಾವುದನ್ನು ಕರೀತಾರೆ ಅಂತ ಹೇಳಿದ್ರೆ ಬೃಹಸ್ಪತೇಃ ಮಧ್ಯಮ ರಾಶಿ ಭೋಗಾತ್. ಗುರುವು ಮಧ್ಯಮಗತಿಯಿಂದ ಸಂಚರಿಸುವ ಕಾಲವನ್ನು, ಒಂದು ರಾಶಿಯಲ್ಲಿ ಗುರು ಯಾವತ್ತು ಮಧ್ಯಮಗತಿಯಲ್ಲಿ ಸಂಚಾರ ಮಾಡ್ತಾನೆ. ಆದ್ರಿಂದ ಅವನು ನಿಧಾನಕ್ಕೆ, ತುಂಬಾ ಫಾಸ್ಟ್ ಅಲ್ಲ, ತುಂಬಾ ನಿಧಾನವಲ್ಲ. ಶನಿ 2.5 ವರ್ಷ ಬೇಕು. ಉಳಿದವರೆಲ್ಲ ಸಾಮಾನ್ಯ 1 ತಿಂಗಳಿಗೆ, ಚಂದ್ರನು 2.5 ದಿನಗಳಿಗೆ, 2 ಕಾಲು ದಿನಗಳಿಗೆ ಎಲ್ಲ ರಾಶಿ ಸಂಚಾರ ಮಾಡ್ತಾನೆ. ಗುರು 1 ವರ್ಷಕ್ಕೆ 1 ರಾಶಿಯನ್ನು ಸಂಚಾರ ಮಾಡ್ತಾನೆ. ಅದರಿಂದಾಗಿ ಬೃಹಸ್ಪತಿಯು ರಾಶಿಯನ್ನು, 1 ರಾಶಿಯನ್ನು ಭೋಗಿಸಿಕೊಂಡು ಮಧ್ಯಮ ವೇಗದಲ್ಲಿ ಮಧ್ಯಮ ಗತಿಯಿಂದಾಗಿ ಭೋಗಿಸಿಕೊಂಡು ಹೋಗ್ತಾನೆ. ಅದಕ್ಕೆ 1 ಸಂವತ್ಸರ ಅಂತೇಳಿ ಕರೀತಾರೆ ಸಂಹಿತಾಕಾರ. ಜ್ಞೇಯಂ ವಿಮಿಶ್ರಂತು ಮನುಷ್ಯಮಾನಂ ಮಾನೈಶ್ಚತುರ್ಭಿರ್ವ್ಯವಹಾರ ವೃತ್ತೇಃ. ಮನುಷ್ಯಮಾನವನ್ನ ನಮಗೆ 4 ರೀತಿಯಲ್ಲಿ ಅದನ್ನ ಅಳೀತಾರೆ. ಅದಕ್ಕೆ ವಿಮಿಶ್ರಮಾನ ಅಂತೇಳಿ ಕರೀತಾರೆ. ಅದು ಯಾವುದೆಲ್ಲ ಅಂತ ಹೇಳಿದ್ರೆ ಸೌರ, ಚಾಂದ್ರ, ಸಾವನ, ನಕ್ಷತ್ರ ಅಂತೇಳಿ ಈ 4 ಮಾನಗಳಿಂದ ವ್ಯವಹಾರವನ್ನು ನಾವು ಮಾಡ್ತೇವೆ. ಕೆಲವು ಪ್ರದೇಶದವರು ಕೆಲವು ಮಾನಗಳನ್ನು ಇಟ್ಕೊಳ್ತಾರೆ. ಯಾವುದು ಅಂತ ಮುಂದಿನ ಶ್ಲೋಕದಲ್ಲಿ ಹೇಳ್ತಾರೆ, ಹೇಗೆ ನಾವು ಆ ಗಣನೆ ಮಾಡ್ತೇವೆ. ಮನುಷ್ಯರಲ್ಲಿ ಹೇಗೆ ಗಣನೆ ಮಾಡ್ತಾರೆ ಅಂತ ಹೇಳಿದ್ರೆ ವರ್ಷಾಯನರ್ತರ್ಯುಗಪೂರ್ವಕಮತ್ರ ಸೌರಾನ್ ವರ್ಷಾಯನರ್ತರ್ಯುಗಪೂರ್ವಕಮತ್ರ ಸೌರಾನ್ ವರ್ಷಾಯನರ್ತರ್ಯುಗಪೂರ್ವಕಮತ್ರ ಸೌರಾನ್ ಮಾಸಾ ತಥಾ ಚ ತಿಥಯಸ್ತುಧಿನಾಂಶಮಾನಾತ್ ಮಾಸಾ ತಥಾ ಚ ತಿಥಯಸ್ತುಧಿನಾಂಶಮಾನಾತ್ ಮಾಸಾ ತಥಾ ಚ ತಿಥಯಸ್ತುಧಿನಾಂಶಮಾನಾತ್ ಯತ್ಕೃಚ್ಛ್ರಾಸೂತಕಚಿಕಿತ್ಸಿತವಾಸರಾದ್ಯಂ ಯತ್ಕೃಚ್ಛ್ರಸೂತಕಚಿಕಿತ್ಸಿತವಾಸರಾದ್ಯಂ ಯತ್ಕೃಚ್ಛ್ರಸೂತಕಚಿಕಿತ್ಸಿತವಾಸರಾದ್ಯಂ
तत्सावनाच्च घटिकादिकमार्क्षमाणात् तत्सावनाच्च घटिकादिकमार्क्षमाणात् तत्सावनाच्च घटिकादिकमार्क्षमाणात् ಇದರ ಪದಚ್ಛೇದ ವರ್ಷಾಯನರ್ತುಯುಗಪೂರ್ವಕಂ ಅತ್ರ ಸೌರಾನ್ ಮಾಸಾಃ ತಥಾ ಚ ತಿಥಯಃ ತುಹ್ಯಂ ಯತ್ ಕೃಚ್ಛ್ರಸೂತಕಚಿಕಿತ್ಸಿತವಾಸರಾದ್ಯಂ ತತ್ ಸಾವನಾತ್ ಚ ಘಟಿಕಾದಿಕಂ ಆರ್ಕ್ಷಮಾನಾತ್ ವರ್ಷ ಅಯನ ಋತು ಯುಗಪೂರ್ವಕಂ ಅತ್ರ ಸೌರಾನ್ ಸೌರಮಾನದಿಂದ ನಾವೇ ಯಾವುದನ್ನೆಲ್ಲ ಗಣನೆ ಮಾಡ್ತೇವೆ ಅಂತ ಹೇಳಿದ್ರೆ ಒಂದು ವರ್ಷವನ್ನ ಈಗ ಸೌರಮಾನವನ್ನ ಆಚರಣೆ ಮಾಡುವವರಿಗೆ ವರ್ಷಾಚರಣೆ ಸೌರಮಾನ ರೀತಿಯಲ್ಲಿ ಆಚರಣೆ ಮಾಡ್ತೇವೆ. ಚಾಂದ್ರಮಾನದವರು ಚೈತ್ರ ಯುಗಾದಿಗೆ ನಮಗೆ ಆಚರಣೆ ಮಾಡ್ತಾರೆ, ಅವರದ್ದೊಂದು ಬಿಟ್ಟು ಬಿಡುವ. ಈ ಸಾಮಾನ್ಯ ಸೌರಮಾನದಿಂದ ವರ್ಷದ ಆಚರಣೆಯನ್ನು ಕೂಡ ಸೌರಮಾನದಿಂದ ಮಾಡ್ತಾರೆ. ಅಯನ ವ್ಯವಸ್ಥೆ ಅಂತ ಹೇಳಿ ಚಾಂದ್ರಮಾನದವರಾಗ್ಲಿ ಸೌರಮಾನದವರಾಗಿರ್ಲಿ ಅಯನ ವ್ಯವಸ್ಥೆ ಅಂತ ಹೇಳುವಂಥದ್ದು ನಮಗೆ ಅದು ಸೌರಮಾಸ ರೀತಿಯಲ್ಲಿ ಆಚರಣೆ ಮಾಡುವಂಥದ್ದು. ಅರ್ಥಾತ್ ಕರ್ಕಾಟಕ ಸಂಕ್ರಾಂತಿಗೆ ದಕ್ಷಿಣಾಯನ ಪ್ರಾರಂಭ ಆಗ್ತದೆ, ಮಕರ ಸಂಕ್ರಾಂತಿಗೆ ಉತ್ತರಾಯಣ ಪ್ರಾರಂಭ ಆಗ್ತದೆ. ಅದರಿಂದಾಗಿ ಇದು ಕರ್ಕಾಟಕ ಮತ್ತೆ ಆದ್ರಿಂದ ಇದು ಸೌರಮಾನ ರೀತಿಯಲ್ಲಿ ಅಯನದ ಆಚರಣೆ ಈಗ ನಡೀತಾ ಇರುವಂತ. ಮತ್ತೆ ಋತುಗಳು ಸಾಮಾನ್ಯ ಅದು ಹಿಂದೆ ಋತುಗಳು ಆ ಕಾಲಘಟ್ಟದಲ್ಲಿ ಋತುಗಳು ಕೂಡ ಮೀನಮೇಷಯೋಹೋ ವಸಂತ ಅಂತೇಳಿ ನಾವು ನೋಡಿದ್ದೇವಲ್ಲ, ಆ ರೀತಿಯಲ್ಲಿ ಸೌರಮಾನ ರೀತಿಯಲ್ಲಿ ಇತ್ತು. ಈಗ ನಾವು ಸೌರಮಾನದವರಾಗ್ಲಿ ಚಾಂದ್ರಮಾನದವರಾಗ್ಲಿ ಋತುವನ್ನ ಚಾಂದ್ರಮಾನ ರೀತ್ಯಾನೇ ಆಚರಣೆ ಮಾಡ್ತಾ ಇದ್ದೇವೆ. ಯುಗಾದಿಯನ್ನ ಸೌರಮಾನದಿಂದಾಗಿ ಅಂದ್ರೆ ಹಿಂದಿನ ಕಾಲಘಟ್ಟದಲ್ಲಿ, ಈಗ ಚಾಂದ್ರಮಾನ ಆಚರಣೆ ಮಾಡುವವರಿಗೆ ಚಾಂದ್ರಮಾನ ಯುಗಾದಿ ಬೇರೆ ಇದೆ, ಸೌರಮಾನದಿಂದ ಆಚರಣೆ ಮಾಡುವವರಿಗೆ ಸೌರಮಾನದಿಂದ ಯುಗಾದಿ ಅಂತೇಳಿ ಬೇರೆ ವ್ಯವಸ್ಥೆ ಇದೆ. ಇದು ಆ ಕಾಲಘಟ್ಟದಲ್ಲಿ ಹಿಂದೆ ಕಾಲಘಟ್ಟದಲ್ಲಿ ವರ್ಷ ಅಯನ ಋತು ಯುಗಾದಿಗಳೆಲ್ಲ ಸೌರಮಾನದಿಂದಲೇ ಎಲ್ಲರೂ ಕೂಡ ಗಣನೆ ಮಾಡ್ತಾ ಇದ್ರು. ಇನ್ನು ಮಾಸ ತಿಥಿಗಳನ್ನು ಚಾಂದ್ರಮಾನದಿಂದ ಲೆಕ್ಕ ಮಾಡ್ತಾರೆ. ಮಾಸ ಮತ್ತೆ ತಿಥಿಯ ವ್ಯವಸ್ಥೆ ಅಂತ ಹೇಳುವಂಥದ್ದು ಚಾಂದ್ರಮಾನಕ್ಕೆ. ಯಾಕೆ ಅಂತ ಹೇಳಿದ್ರೆ ನಮಗೆ ಅಮಾದಿ ಅಮಾಂತ್ಯ ಅಂತ ಹೇಳಿದಾಗ ತಿಥಿ ವ್ಯವಸ್ಥೆಗಳು ನಮಗೆ ಚಾಂದ್ರಮಾನ ರೀತಿಯಲ್ಲಿ ಬರುವಂತ. ಇನ್ನು ಕೃಚ್ಛ್ರವೇ ಮೊದಲಾದ ವ್ರತಾಚರಣೆ ಅಂದ್ರೆ 14 ದಿವಸ ಉಪವಾಸ, 12 ದಿವಸ ಉಪವಾಸ, ಆಗ ಬೇರೆ ಯಾವುದೇ ವ್ಯವಸ್ಥೆ ಅಲ್ಲಿ ಇಲ್ಲ. 12 ದಿವಸ ಅಂತ ಹೇಳಿದ್ರೆ 12. ಹೇಗೆ ಅಂತ ಹೇಳಿದ್ರೆ ವ್ರತಾಚರಣೆಗೆ ಸೂತಕ 10 ದಿವಸ ಅಥವಾ 11 ದಿವಸ ಹೇಳಿದ್ರೆ 11 ದಿವಸ. ಅಲ್ಲಿ ರಾತ್ರಿ ಆಗಲ್ಲ, ಅಲ್ಲಿ ನಡುವನಲ್ಲಿ ಯಾವ್ದಾದ್ರು ತಿಥಿಗಳು ಬಂತು, ತಿಥಿ ಲೋಪ ಆಯ್ತು, ಅದ ಲೆಕ್ಕ ಇಲ್ಲ ನಮಗೆ. ಈಗ ಪಾಡ್ಯದಿಂದ ನಮಗೆ ಸೂತಕ ಆಚರಣೆ ಅಂತ ಹೇಳಿ ಇಟ್ಕೊಳ್ಳುವ, ಬಿದಿಗೆ ಲೋಪ ಆಗ್ತದೆ, ತೃತೀಯ ಇರ್ತದೆ, ಆಗ 1 ದಿವಸ ಲೋಪ ಆಯ್ತು. ಈಗ ನವರಾತ್ರಿಯಲ್ಲಿ ಕೆಲವು ದಿವಸ 8 ದಿವಸವೇ ಬರ್ತದೆ, ಕೆಲವು ಸಲ 10 ರಾತ್ರಿಗಳು ಬರ್ತವೆ, ಸ್ವಲ್ಪ ವ್ಯತ್ಯಾಸಗಳು. ಆಗ ತಿಥಿಯ ಮತ್ತೆ ವ್ಯವಸ್ಥೆಯಿಂದ ನೋಡಿಕೊಂಡು ನಾವು ನವರಾತ್ರಿ ಆಚರಣೆ ಹಬ್ಬವನ್ನ ಆಚರಣೆ ಮಾಡ್ತೇವೆ. ಸೂತಕ ಆಚರಣೆಯಲ್ಲಿ ಹಾಗೆ ಇಲ್ವೇ ಇಲ್ಲ. 10 ರಾತ್ರಿ ಅಂತ ಹೇಳಿದ್ರೆ 10 ರಾತ್ರಿ ಕಳೆದ್ಮೇಲೆ 11ಕ್ಕೆ ಶುದ್ಧವೇ, ಬೆಳಿಗ್ಗೆಗೆ ಶುದ್ಧವೇ. ಆದ್ರಿಂದಾಗಿ ಅದು ಒಂದು ಉದಯ ಅಂತಮ್ಮಿ, ಅದಕ್ಕೆಲ್ಲ ಸಾವನ ದಿನವನ್ನೇ ನಾವು ಆಚರಣೆ ಮಾಡುವಂಥದ್ದು. ಹಾಗೆ ಗರ್ಭಧಾರಣೆಗೆ ನಾವು ಲೆಕ್ಕವನ್ನು ಹಿಡಿಬೇಕಾದ್ರೆ ಸಾಮಾನ್ಯ 30 ದಿವಸಕ್ಕೆ ಅವಳ ಒಂದು ಮಾಸ ಅಂತೇಳಿ ಗರ್ಭದ ಲೆಕ್ಕವನ್ನು ಕೂಡ ಅದಕ್ಕೆ ಆಗ ಅದು ಯಾವ ವಾರ ಅಥವಾ ಅದು ಯಾವ ತಿಥಿ, ಆಗ ತಿಥಿ ಲೋಪ ಆಯಿತು, ನಕ್ಷತ್ರ ಅಥವಾ ಅದನ್ನೆಲ್ಲ ಲೆಕ್ಕ ಇಲ್ಲ. ಯಾವ ದಿವಸ ಆಯ್ತು ಅಲ್ಲಿಂದ 30 ದಿವಸದ ಹಾಗೆ ಲೆಕ್ಕ ಮಾಡಿಕೊಂಡು ಹೋಗುವಂತ. ಈಗ ನಮಗೆ ಸ್ವಲ್ಪ ಇಂಗ್ಲಿಷ್ ಮಾನ ಇದೆ, ಅದರಿಂದ ಆದ್ರೆ ಸಾಮಾನ್ಯ ಗರ್ಭಧಾರಣೆಗೂ ಕೂಡ ಎಷ್ಟು ತಿಂಗಳಾಯ್ತು ಅಂತ ಹೇಳುವಂಥದ್ದೆಲ್ಲ ಸಾವನ ದಿನದಿಂದ ಇಸೀಮ ಅಂತ ಎಲ್ಲ ಮಾಡುವಂಥದ್ದು, ಇದೆಲ್ಲ ಸಾವನ ಮಾಸಕ್ಕೆ ಅನುಗುಣವಾಗಿ ಇಷ್ಟು ತಿಂಗಳಾಯ್ತು ಅಂತ ಗರ್ಭಧಾನಾದಿ ನಮಗೆ ಕೆಲವು ಸಂಸ್ಕಾರಗಳನ್ನು
ಗರ್ಭದಲ್ಲಿ ಇರ್ಬೇಕಾದ್ರೆ ಮಾಡುವ ಸಂಸ್ಕಾರಗಳನ್ನೆಲ್ಲ ಸಾವನಮಾನ ದಿನಾಚಾರ ಲೆಕ್ಕದಿಂದಾಗಿ ನಾವು ಮಾಡುವಂಥದ್ದು. ಆಗ ಸೌರಮಾನ, ಚಾಂದ್ರಮಾನ ಆ ರೀತಿಯ ಲೆಕ್ಕಾಚಾರಗಳು ಸೀಮಂತ 7ನೇ ಮಾಸದಲ್ಲಿ ಮಾಡಬೇಕು, ಅಥವಾ ಕೆಲವರಿಗೆ 8ನೇ ಮಾಸದಲ್ಲಿ ಮಾಡುವಂಥದ್ದು, ಕೆಲವು ಜಾತಿಯವರಿಗೆ 9ನೇ ಮಾಸದಲ್ಲಿ ಮಾಡ್ತಾರೆ. ಹೀಗೆ 7ನೇ ಮಾಸದಲ್ಲಿ ಅಂತೇಳಿ ಹೇಳಿದ್ರೆ ಇವತ್ತು ನಮಗೆ ಚೈತ್ರದಲ್ಲಿ ಆಯ್ತು, ಚೈತ್ರದಿಂದ 7ನೇ ಮಾಸದಲ್ಲಿ ಚೈತ್ರ ಮಾಸದಲ್ಲಿ ನಮಗೆ ಗರ್ಭಧಾರಣೆ ಆಯ್ತು, ಅಲ್ಲಿಂದ 7ನೇ ಮಾಸದಲ್ಲಿ ಸೀಮಂತ ಮಾಡ್ಬೇಕು ಅಂತ ಅರ್ಥ ಇಲ್ಲ. ಅಥವಾ ಮೇಷ ಮಾಸದಲ್ಲಿ ಗರ್ಭಧಾರಣೆ ಆಯ್ತು, ಅಲ್ಲಿಂದ 7ನೇ ಮಾಸದಲ್ಲಿ ನಮಗೆ ಸೀಮಂತ ಮಾಡ್ಬೇಕು ಅಂತ ಆ ರೀತಿಯಲ್ಲಿ ಅಲ್ಲ ಲೆಕ್ಕಾಚಾರ ಇಡಿ ಅಂತ. ಅಂದ್ರೆ ತುಲಾ ಮಾಸದಲ್ಲಿ ಮಾಡ್ಬೇಕು ಅಂತ ಲೆಕ್ಕಾಚಾರ ಇಲ್ಲ. ಯಾವ ದಿವಸಕ್ಕೆ ಆಯ್ತು ಅಲ್ಲಿಂದ 30 ದಿವಸಗಳಿಗೆ ಒಂದೊಂದು ತಿಂಗಳುಗಳ ಹಾಗೆ ನೋಡಿಕೊಂಡು ಸಾಮಾನ್ಯ ನಮಗೆ ಪೀರಿಯಡ್ಸ್ ಯಾವಾಗ ಆಯ್ತು ಅಂತ ಲೆಕ್ಕಾಚಾರ ಇಟ್ಕೊಳ್ತಾರೆ. ಅಲ್ಲಿಂದ ಲೆಕ್ಕ ಮಾಡಿಕೊಂಡು ಯಾಕೆಂತ ಹೇಳಿದ್ರೆ ಗರ್ಭಧಾರಣೆಗೆ ಈ ಋತುಕಾಲ ಅಂತ ಹೇಳುವಂಥದ್ದು ಅತ್ಯಂತ ಪ್ರಧಾನ. ಅದರಿಂದಾಗಿ ಋತುಮತಿ ಆಗದಿದ್ರೆ ಗರ್ಭಧಾರಣೆಗೆ ಯೋಗ್ಯಳಲ್ಲ ಅಂತ ಹೇಳುವಂತ ಒಂದು ವ್ಯವಸ್ಥೆ. ಅದರಿಂದಾಗಿ ಋತುಮತಿ ಆಗ್ಲೇಬೇಕು. ಅಲ್ಲಿಂದ ಆದ್ರಿಂದಾಗಿ ಆ ವ್ಯವಸ್ಥೆಯಿಂದಾಗಿ ನಮಗೆ ಗರ್ಭಧಾರಣೆಯ ವಿಷಯವನ್ನ ಲೆಕ್ಕ ಹಿಡಿಯುವಂತ ಪ್ರಕ್ರಿಯೆ ಕೂಡ ನಮ್ಮಲ್ಲಿ ಬಂದಿದೆ. ಅದರಿಂದಾಗಿ ಸೂತಕ ಚಿಕಿತ್ಸೆಗಳಿಗೆ ನೀವು 12 ದಿವಸ ಡಾಕ್ಟರ್ ಮಾತ್ರೆ ಬರೆದು ಕೊಡ್ತಾರೆ, 12 ದಿವಸ ತಗೊಳ್ಳಿ ಅಥವಾ 4 ದಿವಸ ತಗೊಳ್ಳಿ. ದಿವಸಕ್ಕೆ ಬೆಳಿಗ್ಗೆ 101 ಅಂತ ಬರೀತಾರೆ, ಅಥವಾ 011 ಅಂತ 010 ಅಂತ ಬರೀತಾರೆ. ಊಟಕ್ಕಿಂತ ಮೊದಲ ಊಟಕ್ಕಿಂತ ನಂತರ ಅಂತ ಬರೀತಾರೆ. ಇಲ್ಲಿ ಅವ್ರು 4 ದಿವಸ ತಗೊಳ್ಳಿ ಅಂತ ಹೇಳಿದ್ರೆ ಚತುರ್ಥಿ ಪರ್ಯಂತ ತಗೊಳ್ಳಿ ಅಥವಾ ನಿಮಗೆ ಆ ರೀತಿಯಲ್ಲಿ ಲೆಕ್ಕಾಚಾರ ಇಲ್ಲ. ಚಿಕಿತ್ಸೆಗಳಿಗೆ 4 ದಿವಸ ಅಂತ ಹೇಳಿದ್ರೆ ಈ ಉದಯದಿಂದ ಉದಯದವರೆಗೆ ದಿವಸ, ಆ ರೀತಿಯಲ್ಲಿ ದಿನಗಳನ್ನ ತೃತೀಯ ಲೆಕ್ಕಾಚಾರ ಹಾಕಿದಾಗ ಬಿದಿಗೆ ಚತುರ್ಥಿವರೆಗೆ ಅಂತ ಹೇಳಿದ್ರೆ ತೃತೀಯ ಲೋಪ ಆಗ್ಬಹುದು. ಕೆಲವು ಸಂದರ್ಭದಲ್ಲಿ ಒಂದೇ ದಿವಸಕ್ಕೆ 2 ತಿಥಿಗಳು ಬರುವಂತ ವ್ಯವಸ್ಥೆಗಳಿದೆ, ಉಪರಿ ತಿಥಿ ಅಂತ ಹೇಳಿ ಬರ್ತದೆ ನಮ್ಗೆ. ಆ ರೀತಿ ಚಿಕಿತ್ಸೆಗೆ ಅಂತ ಪ್ರಕ್ರಿಯೆಗಳಿಲ್ಲ. ಅದರಿಂದ 4 ದಿನ ಅಂತ ಹೇಳಿದ್ರೆ ಉದಯದಿಂದ ಉದಯ, ಇದಕ್ಕೆಲ್ಲ ಸಾವನಮಾನದಿಂದಾಗಿ ನಾವು ಗಣನೆ ಮಾಡ್ತೇವೆ. ಇನ್ನು ಗಳಿಗೆ ವಿಗಳಿಗೆಗಳನ್ನೆಲ್ಲ ನಕ್ಷತ್ರಮಾನದಿಂದಾಗಿ, ಈ ನಕ್ಷತ್ರ ಇಷ್ಟು ಗಳಿಗೆ ಇತ್ತು, ಇಷ್ಟು ವಿಗಳಿಗೆ ಇದೆ, ಇತ್ಯಾದಿ ಲೆಕ್ಕಾಚಾರಗಳೆಲ್ಲ ನಕ್ಷತ್ರಮಾನದಿಂದಾಗಿ. ನಕ್ಷತ್ರಮಾನದಲ್ಲಿ ನಮಗೆ ಸಾಮಾನ್ಯ ಒಂದು 13 ತಿಂಗಳುಗಳು ಬಂದೇ ಬರ್ತದೆ ನಮಗೆ. 27 ದಿವಸಕ್ಕೆ ಒಂದೊಂದು ತಿಂಗಳುಗಳ ಹಾಗೆ ಸಾಮಾನ್ಯ 27 ದಿವಸ ಅಂದ್ರೆ ಅರ್ಥಾತ್ ನಮಗೆ ಅಶ್ವಿನಿ ನಕ್ಷತ್ರದಿಂದ ಆರಂಭಿಸಿ ರೇವತಿ ನಕ್ಷತ್ರದವರೆಗೆ ನಮಗೆ ಅದರಲ್ಲಿ ಕೆಲವು ಜಾಸ್ತಿ ಬರ್ಬೋದು, ಕಡಿಮೆ ಬರ್ಬೋದು. ಅಂತೂ ಸಾಮಾನ್ಯ ಅಶ್ವಿನಿ ನಕ್ಷತ್ರದಿಂದ ರೇವತಿ ನಕ್ಷತ್ರದವರೆಗೆ 1 ತಿಂಗಳು ಅಂತೇಳಿ ಈ ರೀತಿಯಲ್ಲಿ ಇಟ್ಕೊಂಡು ಅಂತಹ 13 ತಿಂಗಳುಗಳು ಬಂದ ನಂತರದಲ್ಲಿ 1 ವರ್ಷ ಅಂತ ಹೇಳುವಂತದ್ದು ಒಂದು ವ್ಯವಸ್ಥೆ ಇದೆ. ಇದು ನಕ್ಷತ್ರಮಾನ ಅಂತೇಳಿ. ಇವತ್ತಿನ ಪಾಠ ಶ್ರೀಕೃಷ್ಣ ಅರ್ಪಣಮಸ್ತು. ಮೂರ್ತಿತ್ವೇ ಪರಿಕಲ್ಪಿತ ಶತವೃತೋ ವರ್ತ್ಮಾ ಪುನರ್ಜನ್ಮನ ಆತ್ಮೇತ್ಯಾತ್ಮವಿದಾಂಕೃತಶ್ಚ ಎಡತಾಂ ಭರ್ತಾಮರ ಜ್ಯೋತಿಷಾಂ ಲೋಕಾನಾಂ ಪ್ರಳಯೋದಯ ಸ್ಥಿತಿ ವಿಭುಶ್ಚಾನೇಕಧಾ ಯಶ್ಯತೋ ವಾಚಂನ ಸದಧಾತ್ಮನೇಕ ಗ್ರಂಥಸ್ತ್ರೈಲೋಕ್ಯ ದೀಪೋ ರವಿಹಿ. ಏನಾದ್ರೂ ಪ್ರಶ್ನೆಗಳಿದ್ರೆ 1-2 ನಿಮಿಷ ಕೇಳ್ಬೋದು, ಮತ್ತೆ ಮುಂದಿನ ಪಾಠ ಪ್ರಾರಂಭ ಮಾಡ್ತೇನೆ.